ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗಾದಿಗೆಯಲ್ಲಿ ಜರುಗಿದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ. ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಗಾದ್ಗಿ. ಗ್ರಾಮ ಸಭೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗಿ. ನಗರದ ಗಣೇಶ್ ಮೈದಾನದಲ್ಲಿ ಸಕಲ ಮರಾಠ ಸಮಾಜದ ವತಿಯಿಂದ ಆಯೋಜಿಸಿದ ಸ್ವಾಭಿಮಾನಿ ಸಮಾವೇಶ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಜಗತ್ತಿನ ಅತಿ ದೊಡ್ಡ ಸೆಕ್ಯುಲರ್ ನಾಯಕರಾಗಿದ್ದರು. ಎಲ್ಲ ದಾರ್ಶನಿಕರನ್ನ ಗೌರವಿಸುವ ಔದಾರ್ಯ ಮರಾಠಿಗರದಾಗಬೇಕು. ಸಂತೋಷ್ ಲಾಡ್. ರೈಸಿಂಗ್ ಹ್ಯಾಂಡ್ಸ್ ಯುವ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ 2024-25ನೇ ಸಾಲಿನ ರಾಜ್ಯ ಪ್ರಶಸ್ತಿ. ಸಂಸ್ಥೆಯ ಅಧ್ಯಕ್ಷ ಸತೀಶ್ ಬೆಳಕೋಟೆ. ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಸ್ವೀಕಾರ. ಸತೀಶ್ ಬೆಳಕೋಟೆ ಅವರಿಗೆ ಅಭಿನಂದನೆ ಸಲ್ಲಿಸಿದ ಹಲವು ಗಣ್ಯರು. ಬಿಜೆಪಿಯವರಿಗೆ ಅಧಿಕಾರಕ್ಕೆ ಬರುವುದು ಅರ್ಜೆಂಟ್ ಇದೆ. ರಾಜ್ಯ ಲೂಟಿ ಹೊಡೆಯಲು ಬಿಜೆಪಿಗರು ಹಣಿಸ್ತಾ ಇದ್ದಾರೆ. ಸಂತೋಷ್ ಲಾಡ್. ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ. ಇಂಡಿಯನ್ ಮಾನಿಟರಿ ಫಂಡ್ ಬಗ್ಗೆ ಬಿಜೆಪಿಗರು ಯಾಕೆ ಮಾತನಾಡಲ್ಲ? ಲಾಡ್ ಪ್ರಶ್ನೆ. ಗಾದ್ಗಿ ಗ್ರಾಮ ಪಂಚಾಯತ್ ವತಿಯಿಂದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಎಂಬ ವಿಶೇಷ ಗ್ರಾಮ ಸಭೆಯನ್ನು ಗಾದ್ಗಿಯಲ್ಲಿ ನಡೆಸಲಾಯಿತು. ಈ ಕುರಿತು ಮಾತನಾಡಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಗಾದ್ಗಿ ಅವರು ಈ ಮಕ್ಕಳ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಒಂದು ಹೊಣೆಯಾಗಿದ್ದು, ಪ್ರತಿಯೊಂದು ಮಗು ಉತ್ತಮ ಶಿಕ್ಷಣ ಪಡಿತಕ್ಕಂಥದ್ದು, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವಂಥದ್ದು, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಶುದ್ಧವಾದ ಪರಿಸರವನ್ನು ನಿರ್ಮಿಸಿಕೊಡುವುದು ಮತ್ತು ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಮಾಡುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವಂಥ ಯೋಜನೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿ ಇಂದಿನ ಮಕ್ಕಳೇ ನಾಳಿನ ದೇಶದ ಉತ್ತಮ ಭವಿಷ್ಯದ ಪ್ರಜೆಗಳು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಗಾದ್ಗಿಯವರು ಈ ಸಭೆಯಲ್ಲಿ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಸಂವಿಧಾನ ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದೆ. ಅವುಗಳನ್ನು ಪುರುಷರು ಹಾಗೂ ಮಹಿಳೆಯರು ತಪ್ಪದೇ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಜೊತೆಗೆ ಸಭೆಯಲ್ಲಿ ಸೇರಿದಂತಹ ಮಕ್ಕಳ ಅಹವಾಲನ್ನು ಸ್ವೀಕರಿಸಿ ಸಮಸ್ಯೆಗೆ ಸ್ಥಳದಲ್ಲಿಯೇ ಉತ್ತರಿಸಿ ಪರಿಹಾರವನ್ನು ನೀಡಿದರು. ಜೊತೆಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಕಾಂತ್ ರೆಡ್ಡಿ, ಗ್ರಾಮ ಪಂಚಾಯತ್ ಸದಸ್ಯರಾದ ವಿನೋದ್ ಲಕ್ಷ್ಮಿ, SDMC ಅಧ್ಯಕ್ಷರಾದ ಸತೀಶ್ ಸೇರಿದಂತೆ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಮಕ್ಕಳ ಹಕ್ಕುಗಳ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಗ್ರಂಥಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಮುಖಂಡರು, ಡಾನ್ ಬಾಸ್ಕೋ ಸಂಸ್ಥೆ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. MLA MP ಬಿಟ್ಟು ಸ್ಥಳೀಯ ಸರ್ಕಾರಗಳು, ಬೇರೆ ಎಲ್ಲ ಸ್ಥಳೀಯ ಸರ್ಕಾರಗಳೇ ಇರ್ತದೆ, ಎಷ್ಟೇ ದೊಡ್ಡದು ಏನೇ ಇರಲಿಕ್ಕ ಅಲ್ಲಿ ಎಲ್ಲಕ್ಕೂ ನಿಮ್ಗೆ 50% ಕೊಟ್ಟಿದೆ ಸರ್ಕಾರ. ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಬಾಬಾ ಸಾಹೇಬರು ಹೆಂಗೆಲ್ಲ ಬರೆದ್ರು, ಅವ್ರು ಎಷ್ಟೆಲ್ಲ ಪ್ರಯತ್ನ ಮಾಡಿರ್ಬೇಕು ಆ ಸಮಯದಲ್ಲೇ. ಇವತ್ತು ನೀವು ಡೆವಲಪ್ಮೆಂಟ್ ಅಂದ್ರೆ ನೀವು ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು, ನೀವೆಲ್ಲ ಇಲ್ಲಿ ತನ ಬರಬೇಕು ಅಂತಂದ್ರೆ ಈಗ ಓಟ್ ಹಾಕಕ್ಕಂತೂ ನಮಗೂ ಒಂದೇ ಬರ್ತದೆ, ನಿಮಗೂ ಒಂದೇ ಬರ್ತದೆ. ಅದಕ್ಕೆ ಓಟ್ ಹಾಕಿಸ್ಕೊಂಡು ನಾವೇ 10 ಮಂದಿಗೆ ಒಂದು 10 ಮೆಂಬರ್ಸ್ ಇರ್ತಾರೆ ಅಂತ ಇಟ್ಕೊರೋ ಒಂದು ಸ್ಥಳೀಯ ಸರ್ಕಾರ. ಅದು ಮಹಾನಗರ ಇರಲಿ, ಬೃಹತ್ ಮಹಾನಗರ ಇರಲಿ, ಗ್ರಾಮ ಪಂಚಾಯತ್ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಯಾವುದೇ ಇರಲಿ, ಅಲ್ಲಿಗೆ ನೀವು 10 ಮಂದಿ ಇದ್ರೆ ನೀವು 5 ಜನನೇ, ಗಣಸರು 5 ಜನನೇ ಹೋಗ್ಬೇಕು. ಇಂಥದೆಲ್ಲ ನೀವು ಅರ್ಕೋಬೇಕು. ಅದಕ್ಕಾಗಿ ನೀವು ಮಾತಾಡ್ಕೋಬೇಕು. ಇವತ್ತ ಇಲ್ಲಿ ನಮ್ಮ ಸದಸ್ಯರು SDMC ಸದಸ್ಯರು ಹೋಗಿದಾರ ನೋಡ್ರಿ. ಈಗ ಜೈನ್ ಸಿದ್ದಿನ ಸಲುವಾಗಿ ಅವ್ರು ಹೋಗಿರ್ತಾರ. ಪಾಪ ಮಹಿಳೆಯರ ಇಲ್ಲೇ ಕೂತಿದ್ದಾರೆ. ಇವ್ರು ಯಾಕೆ ಕೂಡ್ತಾರ ಅಂತಂದ್ರೆ ಇವ್ರಿಗೆ ಮೀಸಲದ, ಅದು ನೀವು ಸದುಪಯೋಗ ಪಡ್ಕೋಬೇಕು. ನಾ ಏನೋ ಇದ್ದೀನಿ, ನಾ ಏನೋ ಬಂದು ಹೋಗ್ತೀನಿ ಅಂತಂದ್ರೆ ಹಂಗಲ್ಲ. ಇದಕ್ಕೆ ಏನಿದ್ರು ನೀವು ಸ್ಟೂಡೆಂಟ್ ಇದ್ದೀರಂದ್ರೆ ಈಗ ಇದಕ್ಕೆ ಏನು ಮಾಡ್ಕೋಬೇಕು? ನಾ 10th ಎಕ್ಸಾಮ್ ಮತ್ತೆ ಬರಲ್ಲ ನಿಮ್ಗೆ. 10th ಎಕ್ಸಾಮ್ ಒಟ್ಟು ಈಗ ನಾ MA ಓದಿನ, ನಾ ಈಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಆಗಲ್ಲ. ನೀವು ಯಾವ ಕ್ಲಾಸ್ನಾಗ ಇರ್ತೀರಿ, ಏನು ಓದ್ತೀರಿ, ಅದು ಒಂದ್ಸಲ ಓದಿ ಅದಕ್ಕೆ ಹಿಂಗೆ ಅರ್ಕೋಬೇಕು, ಹಂಗೆ ಅರ್ಕೊಂಡು ಬಿಡ್ಬೇಕು. ಅದಕ್ಕೆ ಯಾವಾಗ ಭೀ ಇದು ಈ ಗ್ರಾಮ ಸಭಾ ಇಲ್ಲಿ ಮಾಡಲಿಲ್ಲ ಅಂದ್ರೆ ನಾ ಎಲ್ಲ ಪ್ರೈಮರಿಯಲ್ಲಿ, ಹೈಯರ್ ಪ್ರೈಮರಿಯಲ್ಲಿ ಹೋಗಿ ಮಾಡ್ಬೋದಿತ್ತು. ಇಲ್ಲಾಂದ್ರೆ ನೀವು ನಮ್ಮ ಜೊತೆಗೆ ಸಂವಾದ ಮಾಡ್ತೀರಿ, ಮಾತಾಡ್ತೀರಿ ಅಂತ ಹೇಳಿ ಇಲ್ಲಿ ಮಾಡಿದ್ದು ನಾನು. ಸರ್ ಹೇಳಿದ ತರ್ತಾರ. ಈಗ ಹೈಯರ್ ಪ್ರೈಮರಿ ನೀವೇ ಸ್ವಲ್ಪ ಏನಾದ್ರು ತಿಳಿತದ, ಸಣ್ಣ ಮಕ್ಕಳಿಗೆ ತಿಳಿಯಲ್ಲ. ಮಕ್ಕಳು ಅಂತಂದ್ರೆ ಈಗ ನೀವು ಸರ್ನ ಹೇಳಿದ್ರು 0 ಶುರು ಆಗ್ತದೆ, ಗರ್ಭದಲ್ಲಿ ಇರ್ಲಕ್ಕೆ ಶುರು ಆಗ್ತದೆ. ನಾವು ಸತ್ತಿನ ಮೇಲೂ ಏನಾಯ್ತದ ಅಂತಂದ್ರೆ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಾವು 0 ನನ್ನ ತಾಯಿ ಗರ್ಭದಲ್ಲೇ ಇರ್ಲಕ್ಕಿನಿಂದೇ ನಂಗೆ ಕಾನೂನು ಶುರು ಆಗ್ತದಕ್ಕೆ. ಮತ್ತು ನಾ ಇವತ್ತು ಡೆತ್ ಆದಪ್ಪ ಮನುಷ್ಯ, ಇವತ್ತು ಮನುಷ್ಯ ಡೆತ್ ಅದ ಅಂದ್ರೆ ಅವ್ನಿಗೆ ಒಯ್ದೇನು ಸುಡ್ತಾರ, ಮಣ್ಣು ಮಾಡ್ತಾರ, ಆಗ ಸಮೇತ ಅವ್ನಿಗೆ ಹಂಗೆ ಬೀಳಕ್ ಬರಲ್ಲ. ಯಾವುದೇ ಒಂದು ಸರ್ಕಾರ ಬರ್ತಾವನಿಗೆ ಯಾರು ಇಲ್ಲ ಅಂದ್ರೆ, ಒಂದು ತಂದೆ ತಾಯಿ ಅವ್ರ ಹೊರ ಮನೆ ಆಜು ಬಾಜು ಯಾರು ಬಿ ಇಲ್ಲ ಅಂದ್ರೆ ಸರ್ಕಾರ ಅದಕ್ಕೆ ಹೋಗಿ ಅದಕ್ಕೊಂದು ಮೋಕ್ಷ ಕೊಡ್ತದೆ. ಅಂತ ಕಾನೂನು ಅದ. ಇಂಥದ್ದು ಯಾವ್ದನ್ನೂ ಪಾಯಿಂಟ್ಸ್ ಆಗಲಿ, ಇಂಥದ್ದು ಏನು ಪ್ರತಿಯೊಂದು. ಸರ್ ಇನ್ನೊಂದು
ಶಾಹು ಮಹಾರಾಜ್ ಇರಬಹುದು, ಮಹಾತ್ಮ ಜ್ಯೋತಿಬಾ ಫುಲೆಯವರು ಇರಬಹುದು, ಜಗಜ್ಯೋತಿ ಬಸವೇಶ್ವರರು ಇರಬಹುದು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಈ ಎಲ್ಲ ಮಹಾತ್ಮರನ್ನು ಗೌರವಿಸುವಂಥ ಔದಾರ್ಯದ ಮನಸ್ಸು ಮರಾಠ ಸಮಾಜ ಬೆಳೆಸ್ಕೊಂಡ್ರೆ ಎಲ್ಲ ಸಮಾಜದವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರನ್ನ ಮನಪೂರ್ತಿ ಗೌರವ ಕೊಡ್ತಾರೆ ಅನ್ನುವಂಥ ಮಾತನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಇದರಿಂದ ಪರಸ್ಪರ ಸಹೋದರತ್ವ ಬೆಳೀತದೆ ಎಂದು ಲಾಡ್ ಅವರು ಹೇಳಿದರಲ್ಲದೆ ನಗರದ ಗಣೇಶ್ ಮೈದಾನದಲ್ಲಿ ಸಕಲ ಮರಾಠ ಸಮಾಜದ ವತಿಯಿಂದ ಭಾನುವಾರ ಆಯೋಜನೆ ಮಾಡಿರ್ತಕ್ಕಂತಹ ಸ್ವಾಭಿಮಾನಿ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಜಗತ್ತಿನ ಅತಿ ದೊಡ್ಡ ಸೆಕ್ಯುಲರ್ ನಾಯಕರಾಗಿದ್ದರು. ಅವರು ಮೊಘಲರ ವಿರುದ್ಧ ಹೋರಾಟ ಮಾಡಿದರೆ ವಿನಃ ಮುಸ್ಲಿಮರ ವಿರುದ್ಧ ಅಲ್ಲ ಎಂದು ಲಾಡ್ ಹೇಳಿದರು. ಇದನ್ನು ಮರಾಠಿಗರು ಅರಿತುಕೊಳ್ಬೇಕು. ಶಿವಾಜಿ ಅವರ ಸಮಾಧಿ ಪತ್ತೆ ಹಚ್ಚಿದ್ದು ಜ್ಯೋತಿಬಾ ಫುಲೆ ಅವರು. ಆಮೇಲೆ ಶಿವಾಜಿಯವರಷ್ಟೇ ಜ್ಯೋತಿಬಾ ಫುಲೆ ಅವರಿಗೂ ಕೂಡ ಗೌರವ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಮರಾಠ ಸಮಾಜ ಬಹಳ ಸಂಕಷ್ಟದಲ್ಲಿದೆ. ಅದನ್ನು ಮೇಲೆತ್ತುವಂತೆ ಕೆಲಸ ಆಗಬೇಕಾಗಿದೆ. ಈ ಕಾರ್ಯಕ್ರಮದ ಉದ್ದೇಶವೂ ಕೂಡ ಅದೇ ಆಗಿದೆ. ಇದು ಶಕ್ತಿ ಪ್ರದರ್ಶನದ ಕಾರ್ಯಕ್ರಮವಲ್ಲ, ಒಗ್ಗಟ್ಟು ಪ್ರದರ್ಶಿಸುವುದು ಎಂದು ಲಾಡ್ ಹೇಳಿದರು. ಜೀಜಾಮಾತಾ ಹೆಸರಿನಲ್ಲಿ ತಕ್ಷಣವೇ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಬೇಕು, ನೋಂದಣಿ ಪ್ರಕ್ರಿಯೆ ಆರಂಭ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಫೌಂಡೇಶನ್ನಿಂದ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಾಗುವುದು. ಸಮಾಜವನ್ನು ಸಂಘಟಿಸಿ ಸಮಾಜದ ಬಡವರು ಶೋಷಿತರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು. ಬೀದರ್ನಲ್ಲಿ ಈ ದಿನ ಐತಿಹಾಸಿಕ ಸಮಾವೇಶ ನಡೆದಿದೆ. 3 ಗಂಟೆಗಳ ಕಾಲ ಸತತ ಕಾರ್ಯಕ್ರಮ ನಡೆದರೂ ಕೂಡ ಒಬ್ಬರು ಕೂಡ ಗಲಾಟೆ ಮಾಡಲಾರ್ದೇ ಕುರ್ಚಿ ಬಿಟ್ಟು ಮೇಲೆ ಎದ್ದಿರುವಂಥ ಉದಾಹರಣೆಗಳೇ ಇಲ್ಲ. ಎಷ್ಟೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಬೀದರ್ನಲ್ಲಿ ಮಾಡಿದ್ದಾರೆ. ಇದು ನಾನು ಮೊಟ್ಟಮೊದಲನೇ ಬಾರಿಗೆ ಬೀದರ್ನಲ್ಲೇ ನೋಡ್ತಾ ಇದ್ದೀನಿ ಎನ್ನುವಂಥ ಸಂತೋಷವನ್ನು ಸಂತೋಷ್ ಲಾಡ್ ಹೇಳಿದರು. ಇದೇ ವೇಳೆ ದಾದಾ ಮಹಾರಾಜ್ ನಗರ್ಕರ್, ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ GH ಮರಿಯೋಜಿರಾವ್, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ಸುರೇಶ್ ಸಾಠೆ, ಮುಖಂಡರಾದ ದಿಗಂಬರಾವ್ ಮಾನ್ಕರಿ, ಪದ್ಮಾಕರ್ ಪಾಟೀಲ್, ಜನಾರ್ದನ್ ಬಿರಾದರ್, ರಾಮರಾವ್ ವರ್ಬಟಿಕರ್, ಅಮರ್ ಜಾಧವ್, ಕೊಂಡಿಬಾ, ಅನಿಲ್ ವಾಡೇಕರ್, ವಸಂತರಾವ್ ನಾದ್ಗೆ, ದೇವಾನಂದ್ ಬಗ್ದೂರೆ, ನಾರಾಯಣ್ ಗಣೇಶ್, ಬಾಬುರಾವ್ ಕಾರ್ಬಾರಿ, ಶಿವಾಜಿರಾವ್ ಪಾಟೀಲ್ ಇಂಚೂರ್, ಆಮೇಲೆ ಪ್ರಕಾಶ್ ಪಾಟೀಲ್, ಅನಿಲ್ ಭೂಸಾರೆ, ಪ್ರಭಾವತಿ, ಮೀನಾಕ್ಷಿ ಕಾಳೆ, ಅನಿಲ್ ಸಿಂಧೆ ಹಾಗೂ ಪ್ರದೀಪ್ ಬಿರಾದಾರ್, ಗೋರಖ್ ಶ್ರೀಮಾಳೆ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೌದು, ನಾನು ಬಹಳ ಪುಣ್ಯ ಮಾಡಿದೆ. ನಾನು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇನೆ. 4 ಬಾರಿ ಶಾಸಕನಾಗಿ 3 ಬಾರಿ ಸಚಿವನಾಗಿದ್ದೇನೆ. ನಾನು ಪುಣ್ಯ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದೇನೆ. ಈ ಸಮಾಜದ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ಒಳ್ಳೆಯದಾಗಬೇಕು, ಅವರಿಗೆ ಏಳಿಗೆಗಾಗಿ ದುಡಿಬೇಕು. ದೇವರು ನನಗೆ ಎಳುವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ನನ್ನ ಕೊನೆ ಉಸಿರುವರೆಗೂ ಬಡವರ ಕಣ್ಣು ಒರೆಸಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ರಾಜಕಾರಣದಲ್ಲಿ ಇದೀಗ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬರುತ್ತೇನೆ. ಈ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ನನಗೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಬಂಧುಗಳೇ. ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಇನ್ನು 300ಕ್ಕೂ ಹೆಚ್ಚು ಗಾಡಿಗಳು ಟ್ರಾಫಿಕ್ ನಲ್ಲಿ ಸಿಕ್ಕಿದೆ. ಅಲ್ಲಿ ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿದೆ, ಜನಕ್ಕೆ ಬರಕ್ಕಾಗಿಲ್ಲ. ಆದ್ರಿಂದ ಸುಮಾರು 3,000ಕ್ಕೂ ಹೆಚ್ಚು ಜನರು ಮೈದಾನ ಹೊರಗಡೆ ಇದ್ದಾರೆ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಸೇರಿದ್ದೇವೆ. ಇಲ್ಲಿ 11 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ to be normal, you may be giving a credit to me, but entire all the spirit goes to you are only so you are only something. यही त्रासामध्ये है. मी लोकांना खूप बोलले, सगळ्यांचं आतमध्ये काहीतरी त्रास आहे. आम्ही कुठं राहायचं होतो, कुठं नाहीये, पॉलिटिक्सचा अपेक्षा आहे, कोण पाडले, ते सगळं बोलण्याचं काही अर्थ नाही आहे. पुढं कसं जायचं, हाऊ डू वी गो हेड. हे बीदरचं मॉडेल जरी इथं इम्प्लिकेट झालं, आम्ही सक्सेसफुल झालो, पुढं आम्ही बिजापूर, भागलकोट, धारवाड, कारवार, बेलगाम सगळीकडं आम्ही स्लोली ट्राय केलं तर आमचं समाज संघटन झालं, आमच्या समाजमध्ये एज्युकेशन आलं, आमच्या समाजमध्ये मुलं चांगलं वाचून चांगलं कामाला जायला पाहिजे. कोणतरी IAS आज मी तुम्हाला डिक्लेअर करतो, मी संतोष लाड फाउंडेशन वर वर्षाला तुम्ही 5 IPS ऑफिसर, 5-10 IPS ऑफिसर संपूर्ण फीस मी द्यायला दिली आहे.
श्री आदरणीय या कार्यक्रमाचे अध्यक्ष या जिल्ह्याचे सती वर्गा परिषदेचे अध्यक्ष ಮಕ್ಕಳ ಕ್ಷೇತ್ರದಲ್ಲಿ ಗಡಿ ಜಿಲ್ಲೆ ಬೀದರ್ಗೆ ರಾಜ್ಯ ಪ್ರಶಸ್ತಿ ಲಭಿಸಿದ್ದು ಜಿಲ್ಲೆಗೆ ಇದೊಂದು ಹೆಮ್ಮೆಯ ಹಾಗೂ ಅಭಿಮಾನದ ಸಂಗತಿಯಾಗಿದೆ. ನಗರದ ಅಕ್ಕಮಹಾದೇವಿ ಬಡಾವಣೆಯಲ್ಲಿರುವಂತಹ ರೈಸಿಂಗ್ ಹ್ಯಾಂಡ್ಸ್ ಯುವ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ 2024-25ನೇ ಸಾಲಿನ ಮಕ್ಕಳ ಕ್ಷೇತ್ರದಲ್ಲಿನ ಅತ್ಯದ್ಭುತ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಲಭಿಸಿದೆ. ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಬೆಳಕೋಟೆಯವರು ಕಳೆದ ಒಂದು ದಶಮಾನದಿಂದ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ಆಹಾರದ ಕಿಟ್ ಹಂಚತಕ್ಕಂಥದ್ದು, ಆಮೇಲೆ ಮಕ್ಕಳಿಗೆ ಗಣಕಯಂತ್ರದ ತರಬೇತಿಯನ್ನು ಕೊಡತಕ್ಕಂಥದ್ದು, ಇವೆಲ್ಲವುಗಳು ಸೇರಿದಂತೆ ಆರೋಗ್ಯ, ಪರಿಸರ ಕಾಳಜಿ, ಸಾಮಾಜಿಕ ಬದ್ಧತೆ, ಕೌಶಲ್ಯಾಭಿವೃದ್ಧಿ ತರಬೇತಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವಿರತ ಸಾಧನೆಯನ್ನು ಮಾಡಿದ್ದಾರೆ. ಇವರ ಈ ಅದ್ಭುತ ಸಾಧನೆಯನ್ನು ಪರಿಗಣಿಸಿದ ಜಿಲ್ಲಾಡಳಿತ 2024ನೇ ಇಸ್ವಿಯಲ್ಲಿ ಸತೀಶ್ ಬೆಳಕೋಟೆಯವರಿಗೆ ಆಮೇಲೆ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿತ್ತು. ಇದೀಗ ರಾಜ್ಯ ಪ್ರಶಸ್ತಿ ಲಭಿಸಿದ್ದು ಬಹಳಷ್ಟು ಹೆಮ್ಮೆಯ ಸಂಗತಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರ ಹಿತೈಷಿಗಳು ಹೇಳಿಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಇತರೆ ಗಣ್ಯರು ಸೇರಿ ಸಂಸ್ಥೆಯ ಅಧ್ಯಕ್ಷ ಸತೀಶ್ ಬೆಳಕೋಟೆಯವರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಗೌರವಿಸಿದರು. ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಸತೀಶ್ ಬೆಳಕೋಟೆಯವರಿಗೆ ಹಿರಿಯ ಪತ್ರಕರ್ತರು ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಶಿವಕುಮಾರ ಸ್ವಾಮಿಯವರು ಶುಭವನ್ನು ಕೋರಿದ್ದಾರೆ. ರಾಷ್ಟ್ರೀಯ ಒಂದು ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಬಾಪು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಕಾಶಿನಾಥ್ ಪಾಟೀಲ್, ಮಂಗಲ ಮಹಿಳಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷೆ ಕುಮಾರಿ ಮಂಗಲ ಮರ್ಕಲೆ, ರೈಸಿಂಗ್ ಹ್ಯಾಂಡ್ಸ್ ಯುವ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ವೀರಭದ್ರೇಶ್ವರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸುವರ್ಣ ಮಹೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ, ಗೀತಾ, ಡಾಕ್ಟರ್ ರಾಮಚಂದ್ರ ಸಿ, ಶ್ರೀಮತಿ ಮಧು ಶಿವಕುಮಾರ್ ಶೆಟ್ಟರ್, ಶ್ರೀ ಕಳಕಪ್ಪ ವೀರಪ್ಪ ಮುದ್ದಾಪುರ, ಶ್ರೀಮತಿ ವಿನುತಾರವರು ಬೆಂಗಳೂರು, ಶ್ರೀಮತಿ ವೀಣಾ ಉಮೇಶ್ ರವರು ಬೆಳಗಾವಿ. ಎಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಇಂತಹ ಇನ್ನೂ ಹಲವಾರು ಪ್ರಶಸ್ತಿಗಳು ಅವರ ಮುಡಿಗೇರಲಿ ಅಂತ ನಾವೆಲ್ಲರೂ ಆಶಿಸ್ತಾ, ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಇವರೆಲ್ಲರ ಅಮೃತ ಹಸ್ತದಿಂದ ಧನ್ಯವಾದಗಳು. ಕಲಾಶ್ರೀಯಲ್ಲಿ ವಿಜೇತ ಮಕ್ಕಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಹೊತ್ತು ಇದಾಗಿದೆ. ಕಲಾಶ್ರೀ ಪ್ರಶಸ್ತಿಗೆ ನಮ್ಮ ಪ್ರೀತಿಯ ಆಹ್ವಾನ, ವೇದಿಕೆಗೆ ದಯಮಾಡಿಸಬೇಕು. ರಾಜ್ಯ ಮಟ್ಟದ ಕಲಾಶ್ರೀ ಶಿಬಿರ 2025 ಈ ಶಿಬಿರದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಎನ್ನುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಮಾತಿಗೆ ಉತ್ತರ ನೀಡಿರುವಂತಹ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿಗರು ಅಧಿಕಾರಕ್ಕಾಗಿ ಮತ್ತು ಲೂಟಿ ಹೊಡೆಯಲು ಹವಣಿಸ್ತಾ ಇದ್ದಾರೆ, ಅದಕ್ಕಾಗಿಯೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಸಚಿವ ಸಂತೋಷ್ ಲಾಡ್ ಬೀದರ್ನಲ್ಲಿ ಹೇಳಿದರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಮೇಲೆ ಡೆಕ್ಕನ್ ಹೆರಾಲ್ಡ್ ಹಗರಣದ ಕುರಿತು FIR ಆಗಿರುವ ಕುರಿತು ಕೇಳಿದ ಪತ್ರಕರ್ತರ ಒಂದು ಪ್ರಶ್ನೆಗೆ ಉತ್ತರಿಸಿರುವಂಥ ಲಾಡ್ ಅವರು ಇಂಡಿಯನ್ ಮಾನಿಟರಿ ಫಂಡ್ ಬಗ್ಗೆ ಬಿಜೆಪಿಗರು ಯಾವತ್ತೂ ಕೂಡ ಮಾತನಾಡೋದಿಲ್ಲ, ಅದರ ಬಗ್ಗೆ ಚರ್ಚೆ ಆಗೋದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. 11 ವರ್ಷದಿಂದ ಬಿಜೆಪಿ ಆಡಳಿತದಲ್ಲಿದೆ. ಶಿಕ್ಷೆ ಕೊಡಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ. CBI ಅವ್ರ ಕೈಯಲ್ಲಿದೆ, ED ಅವ್ರ ಕೈಯಲ್ಲಿದೆ, CID ಅವ್ರ ಕೈಯಲ್ಲಿದೆ, ಎಲ್ಲವೂ ಅವ್ರ ಕೈಯಲ್ಲೇ ಇದೆ. ಚುನಾವಣೆಗಳನ್ನು ಕೂಡ ಗೆಲ್ತಾರೆ, ಕೋರ್ಟು ಕಚೇರಿ ಎಲ್ಲವೂ ಕೂಡ ಅವರ ಕೈಯಲ್ಲೇ ಇದೆ ಎಂದು ಲೇವಡಿ ಮಾಡ್ತಾರೆ. ರಾಜ್ಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಯಾವುದೇ ಗೊಂದಲ ನಮ್ಮಲ್ಲಿಲ್ಲ, ದಯವಿಟ್ಟು ಆ ಪ್ರಶ್ನೆಗಳನ್ನು ಕೇಳಬೇಡಿ. ಈಗಾಗಲೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅದನ್ನು ಉತ್ತರ ಕೊಟ್ಟಿದ್ದಾರೆ. ಅವರು ಕುಳಿತುಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಾರೆ, ಎಲ್ಲ ಕೂಡ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥ ಮಾತನ್ನು ಲಾಡ್ ಅವರು ಹೇಳ್ತಾರೆ. ಭಾಳ ದೊಡ್ಡ ಲೆವೆಲ್ನಾಗ ಅವ್ರು ಮಾತನಾಡಿದ್ರೆ ನಾವೇನು ಮಾತಾಡೋಣ ಹೇಳಿ ಸರ್. ಈಗ ನಿನ್ನೆ ಜಗದೀಶ್ ಶೆಟ್ಟರ್ ಒಂದು ವಿಷಯ ಹೇಳಿದ್ದಾರೆ, ಏನಂತಂದ್ರೆ ರಾಜ್ಯದಲ್ಲಿ ಸರ್ಕಾರ ಕುಂಠಿತ ಆಗಿದೆ, ಇದು ರಾಜ್ಯಪಾಲರ ಆಡಳಿತ ಬರಬೇಕು. ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರೋಕ್ಕೆ. BJP ಏನಾಗಿದೆ,
ಈಗ 23 ರಾಜ್ಯಗಳಲ್ಲಿ ಒಟ್ಟಿಸ್ಕೊಂಡ್ಬಿಟ್ರೆ ಇಡೀ ದೇಶ ಲೂಟಿ ಹೊಡೆದಾರೆ ಎಲ್ಲ ಕಡೆ ಅವರು. ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ, ಈಗ ಲೂಟಿ ಹೊಡೆಯೋಕ್ಕೆ ಚಾನ್ಸ್ ಸಿಕ್ಕಿರಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು ಅವರು. ಕಾಂಗ್ರೆಸ್ನವ್ರು ಜಲ್ದಿ ಹೆಂಗೋ ಸರ್ಕಾರ ಬೆಳೆಸ್ಬಿಡ್ಬೇಕು, ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರದಿಂದ ಲೂಟಿ ಹೊಡೆಯಕ್ಕೆ ಬಿಟ್ರೆ ನೀನಿಲ್ಲ ಅವ್ರ ಕೆಲಸಗಳು. ಮತ್ತೆ ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಲ್ಲಪ್ಪ. ರಾಜ್ಯಪಾಲರ ಆಡಳಿತ ಬರ್ಬೇಕಂತ ಹೇಳ್ತಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ. ಏನ್ ರಾಜನ ಕೂಡ ಹೇಳ್ತಾರೆ ಸರ್, ಮತ್ತೊಂದ್ಸರಿ ಎಲೆಕ್ಷನ್ ಡಿ.ಕೆ. ಶಿವಕುಮಾರ್ ಅಲ್ರಿ, ಅವರು ಇಲ್ಲಿ ರಾಜ ಮಾತಾಡಕ್ಕೆ ಬಿಟ್ರೆ ಒಂದು ಸ್ವಲ್ಪ ಮಾತು ಅವ್ರು ಹೇಳ್ತಿರೋದು ಗೌರ್ನರ್ ಆಡಳಿತ ಬರಬೇಕಂತಕ್ಕಂಥ ಮಾತು. ಉದ್ದೇಶ ಏನು? 140 ಸಂಖ್ಯೆ ಇರತಕ್ಕಂಥದ್ದನ್ನ ಉದ್ದೇಶ ಏನು? ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು. ಅಂದ್ರೆ ಬಿಜೆಪಿದವ್ರು ಕಾಯ್ತಾ ಇದಾರೆ ಸರ್ ಸರ್ಕಾರ ಬೀಳಲಿ ಅಂತ. ಮತ್ತೆ ಇನ್ನೇನು ಮಾಡ್ತಿದಾರಪ್ಪ ಅವರು? ಬೇರೆ ಏನೇನು ಇದೆಯಾ? 2 ತಿಂಗಳಾಯ್ತು ಕುರ್ಚಿ ಕಿತ್ತಾಟ ನಡೀತಿರೋದು ರಾಜ್ಯದಲ್ಲಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸತತವಾಗಿ ಮುಖ್ಯಮಂತ್ರಿಗಳು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಿಸ್ ಮಾಡಿದಾರೆ ಅಂದ್ರೆ ನಾನು ಅವ್ರದ್ದು ಅದೇ ಕಾರ್ಯಕ್ರಮದಲ್ಲಿದ್ದೇನೆ. ರೈತರ ವಿಷಯ ಆಗಿರಲಿ, ಕಬ್ಬಿನ ವಿಷಯ ಆಗಿರಲಿ, ಈಗ ಮೆಕ್ಕೆಜೋಳ ವಿಷಯ ಆಗಿರಲಿ, ಎಲ್ಲ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ಗಳಿಗೆ ಭಾಗವಹಿಸ್ತಿದ್ದಾರೆ. ಹೌದಪ್ಪ, ಎಲ್ಲಿ ತಿರುಗಾಡ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಸಚಿವರುಗಳು ತಿರುಗಾಡ್ತಿದ್ದಾರೆ. ಸುಮ್ಮನೆ ಮತ್ತೆ ಬಿಜೆಪಿ ಹೇಳ್ಬೇಕು, ಹೇಳ್ತಾರೆ, ಏನು ಮಾಡ್ಬೇಕು ಅದಕ್ಕೆ? ಸರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಶ್ಯಾಮ್ ಪಿತ್ರೋಡ ಸೇರಿ 6 ಮಂದಿ ಮೇಲೆ ಮತ್ತೆ ದೆಹಲಿ ಪೊಲೀಸರು ದೂರ ದಾಖಲೆ ಸರ್. ಬೇರೆ ಏನಿದೆ ಈಗ? ಸರ್ ಅದ್ರ ಬಗ್ಗೆ ಅದೇ ಹೇಳ್ತಿರೋದು. ಬಿಜೆಪಿಯವರು ಕಳೆದ 11 ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ರೆ, ಈಗ ಮೊನ್ನೆ ತಾನೇ IMFನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡು ಗ್ರೇಡ್ ಏನು ಕೊಟ್ಟಿದೆ ದೇಶಕ್ಕೆ? ಇದ್ರ ಬಗ್ಗೆ ಏನು ಬಿಜೆಪಿ ಅವ್ರು ಮಾತನಾಡ್ತಾರ? 11 ವರ್ಷ ಇವ್ರು ಆಡಳಿತದಿದೆ. ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಹ್ಯಾಸ್ ಗಿವನ್ C ಗ್ರೇಡ್ ಟು ದಿಸ್ ಕಂಟ್ರಿ. ಏನಕ್ಕೆ C ಗ್ರೇಡ್ ಕೊಟ್ಟರು ಅಂತ ಸ್ವಲ್ಪ ಯಾರನ್ನ ಮಾತಾಡ್ತಾರ? ಬಿಜೆಪಿ ಯಾರನ್ನ ಸ್ವಲ್ಪ ಬುದ್ಧಿವಂತರಿರ್ತಕ್ಕಂಥವ್ರು, ವಿಚಾರವಂತರಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. C ಗ್ರೇಡ್ ಯಾಕೆ ಬಂತು? ಏನು ಕಾರಣ ಏನು C ಗ್ರೇಡ್ ಬರಲಿಕ್ಕೆ? ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ $100 ಆಗ್ಬೋದು $1 ಅಂತಕ್ಕಂಥದ್ದು ನಡೀತಾ ಇದೆ, ಚರ್ಚೆ ಇದೆ. ಇದು ಇಂಪಾರ್ಟೆಂಟಾ ಏನೋ? ಬರೀ ಇವೇ ಯಾರ ಮೇಲೆ ಕೇಸ್ ಹಾಕೋ ಕಾರಣ ಏನು ಕೇಳ್ಬೇಕಲ್ಲ ಅವರಿಗೆ. ಬಿಜೆಪಿ ಕೇಳಿ, ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ರೆ ನೀನು ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ? ದುರುಪಯೋಗ ಮಾಡಬೇಕು ಹಗರಣ ಸರ್, ನ್ಯಾಷನಲ್ ಆಯ್ತು, 11 ವರ್ಷ ಆಯ್ತಲ್ರಿ ಆಡಳಿತದಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಮ್ಯಾನೇಜ್ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಈ ದೇಶದಲ್ಲಿ ಏನು ಉಳಿದಿದೆ ಅನ್ನು? ಅಂದ್ರೆ ಮುಂದಿನ ಚುನಾವಣೆ ಆಗಲ್ಲ ಅಂತ ಅದೇ ಲೆಕ್ಕ ಕಾಣ್ತಾ ಇದೆ ಅಲ್ಲ. ಚುನಾವಣೆಗಳು ನಡೆದ್ರು ಏನೈತೆ, ಎಲೆಕ್ಷನ್ ಅವರೇ ಗೆಲ್ತಾರೆ. ಹೆಂಗ್ರಿ ಗೆಲ್ಬೋದು ಎಲೆಕ್ಷನು? ಕಾರಣ ಏನು ಗೆಲ್ಲಿಕ್ಕೆ? ಏನಾದ್ರು ಬೇಕಲ್ಲ. ಸರ್, ಈಗ ನಿನ್ನೆ ಕ್ರಾಂತಿ ಶಾಂತಿ ಆಯ್ತಾ ಸರ್? ನಿನ್ನೆ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಆಯ್ತು, ಬೇರೆ ಏನು ಕ್ರಾಂತಿ ಶಾಂತಿ ಆಯ್ತು. ಮುಂದಿನ ಎಲೆಕ್ಷನ್ ಮೇಲೆ ಕಾಂಗ್ರೆಸ್ ಮೇಲೆ ಏನು ಎಫೆಕ್ಟ್ ಆಗಲ್ಲ ಸರ್? ಏನು ಅಭಿಪ್ರಾಯ ನಿಮ್ಮದ್ರ ಮೇಲೆ? ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುರ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.